ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ರಾತ್ರಿ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳಿ ಮನೆ ಮಂದಿಗೆ ಬಿಗ್ ಬಾಸ್ ಒಂದು ಶಾಕ್ ಅನ್ನ ಕೊಡ್ತಾರೆ. ಅದಾದ ಮೇಲೆ ಎಲ್ಲರೂ ಕೂಡ ಸೇಫ್ ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಜೊತೆಗೆ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತೆ ಅನ್ನುವಂಥದ್ದನ್ನ ಕೂಡ ಹೇಳ್ತಾರೆ. ಇದೀಗ ಬಿಟ್ಟಿರುವಂಥ ಪ್ರೋಮೋ ನೋಡಿದ್ರೆ ಧನ್ರಾಜ್ ಡೈರೆಕ್ಟ್ ಎಲಿಮಿನೇಟ್ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಧನ್ರಾಜ್ ಮಾಡಿದಂಥ ತಪ್ಪಿಗೆ ಕನ್ನಡಿ ಹಿಡಿದಂಥ ಬಿಗ್ ಬಾಸ್, ಸೊ ಅಣ್ಣ ಜಿಂಕೆ ಬಿಗ್ ಬಾಸ್ನಿಂದ ಡೈರೆಕ್ಟ್ ಆಗಿ ಎಲಿಮಿನೇಟ್ ಆಗ್ತಾರಾ ಅನ್ನುವಂಥ ವಿಚಾರ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಧನ್ರಾಜ್ ಆಚಾರ್ ಪ್ರಾಮಾಣಿಕವಾಗಿ ಅಭಿಪ್ರಾಯ ನೀಡೋದ್ರಲ್ಲಿ ಸದಾ ಮುಂದಿರ್ತಾರೆ ಅನ್ನುವಂಥ ಮಾತು ಬಿಗ್ ಬಾಸ್ ಮನೆಯೊಳಗೆ ಇತ್ತು. ಎಲ್ಲರೂ ಕೂಡ ಅದನ್ನ ಹೇಳ್ತಾ ಇದ್ರು. ಅಂಥ ಪ್ರಾಮಾಣಿಕ ಧನ್ರಾಜ್ ಈಗ ಕಿರಿಕ್ ಕೀ ಟಾಸ್ಕ್ನಲ್ಲಿ ಮೋಸ ಮಾಡಿ ಗೆದ್ದಿರುವಂಥದ್ದು. ಈ ಮೂಲಕ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಬಚಾವ್ ಕೂಡ ಆಗ್ತಾರೆ. ಹಾಗಾದ್ರೆ ಮೋಸವನ್ನ ಬಿಗ್ ಬಾಸ್ ಗಮನಿಸಿಲ್ವಾ? ಧನ್ರಾಜ್ಗೆ ಶಿಕ್ಷೆ ಇಲ್ಲವಾ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನ ಮಾಡಿದ್ರು. ಸೊ ಅದಕ್ಕೀಗ ಉತ್ತರ ಸಿಕ್ಕಿದೆ. ಜೊತೆಗೆ ತಪ್ಪು ಮಾಡಿದಂಥ ಧನ್ರಾಜ್ ಆಚಾರ್ ಸಿಕ್ಕಿ ಬಿದ್ದಿದ್ದಾರೆ. ಬುಧವಾರ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಬೇಕಿತ್ತು, ಆದರೆ ಅದನ್ನ ಬಿಗ್ ಬಾಸ್ ನಿಲ್ಲಿಸ್ತಾರೆ. ಸೊ ಎಲ್ಲ ಲಾಸ್ಟಿಗೆ ಭವ್ಯ ಗೌಡ ಹಾಗೆ ಗೌತಮಿ ಅವರ ಹೆಸರು ಬರುತ್ತೆ. ಅದಾದ್ಮೇಲೆ ಗೌತಮಿ ಅವರು ಎಲಿಮಿನೇಟ್ ಆಗಬಹುದು ಅಂತ ಸಾಕಷ್ಟು ಜನ ಅನ್ಕೊಂಡಿರ್ತಾರೆ. ಆದರೆ ಅದನ್ನ ನಿಲ್ಲಿಸಿರುವಂತ ಬಿಗ್ ಬಾಸ್ ಮುಖ್ಯ ದ್ವಾರವನ್ನ ತೆರೆದೇ ಇಟ್ಟಿದ್ದಾರೆ. ಮಿಡ್ ವೀಕ್ ಎಲಿಮಿನೇಷನ್ ತಡೆ ಹಿಡಿಯಲು ಒಂದು ಸಂಕ್ರಾಂತಿ ಹಬ್ಬ ಕಾರಣವಾದರೆ ಮತ್ತೊಂದು ಮುಖ್ಯವಾದದ್ದು ಧನ್ರಾಜ್ ಮಾಡಿರುವಂತಹ ಮೋಸ ಅನ್ನೋದು ಈಗ ಗೊತ್ತಾಗಿದೆ. ಧನ್ರಾಜ್ ಆಡಿದಂಥ ಮೋಸದಾಟವನ್ನ ವಿಡಿಯೋ ಸಮೇತ ಬಿಗ್ ಬಾಸ್ ಎಲ್ಲರಿಗೂ ಕೂಡ ತೋರಿಸಿದ್ದಾರೆ. ಇದರ ಎಫೆಕ್ಟ್ ಏನು ಅನ್ನೋದು ಧನ್ರಾಜ್ಗೂ ಕೂಡ ಗೊತ್ತಾಗಿರುವಂಥದ್ದು. ಬಿಗ್ ಬಾಸ್ ತೋರಿಸಿದಂಥ ವಿಡಿಯೋ ನೋಡಿ ಧನ್ರಾಜ್ಗೆ ಶಾಕ್ ಆಗಿರುವಂಥದ್ದು. ಕನ್ನಡಿ ನೋಡಿಕೊಂಡು ಆಟ ಆಡಿ ಎಲ್ಲರನ್ನ ಮೋಸ ಮಾಡಿ ಧನ್ರಾಜ್ ಅವರ ಒಂದು ಅಸಲಿಯತ್ತಿಗೆ ಈಗ ಬಿಗ್ ಬಾಸ್ ಕನ್ನಡಿ ಹಿಡಿದಿದ್ದಾರೆ. ಸೊ ಇವತ್ತು ನಿನ್ನೆ ಸಂಚಿಕೆ ಮುಗಿದ ಬಳಿಕ ಒಂದು ಪ್ರೋಮೋ ಒಂದನ್ನ ಪ್ರಸಾರ ಮಾಡಲಾಗಿದೆ. ಇವತ್ತು ಅದರಲ್ಲಿ ಧನ್ರಾಜ್ ಟಾಸ್ಕ್ ಆಡುವಾಗ ಮಾಡಿರುವಂತಹ ಮೋಸವನ್ನ ಎಲ್ರಿಗೂ ಕೂಡ ತೋರಿಸಿದ್ದಾರೆ. ಅದಕ್ಕೆ ಧನ್ರಾಜ್ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ನನ್ನಿಂದ ಇಷ್ಟೊಂದು ದೊಡ್ಡ ತಪ್ಪಾಗಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಬಿಗ್ ಬಾಸ್. ಈ ಗೆಲುವು ನಂದಲ್ಲ ಅಂತ ಅನಿಸ್ತಾ ಇದೆ. ಸೊ ನನ್ನನ್ನು ಕೂಡ ನಾಮಿನೇಷನ್ ಅಲ್ಲಿ ಇರಿಸಿಕೊಂಡೆ ಪ್ರಕ್ರಿಯೆಯನ್ನ ಶುರು ಮಾಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಕೈ ಮುಗಿದು. ಸೊ ಪ್ರೋಮೋದ ಎಂಡ್ನಲ್ಲಿ ಮುಖ್ಯ ದ್ವಾರದ ಮೂಲಕ ಹೊರ ಹೋಗ್ತಿರುವವರು ಅಂತ ಬಿಗ್ ಬಾಸ್ ಎಂಡ್ ಮಾಡಿದ್ದಾರೆ. ಅಲ್ಲಿಗೆ ಆ ಪ್ರೋಮೋ ಎಂಡ್ ಆಗಿರುವಂಥದ್ದು. ಸೊ ಇವತ್ತು ಬಿಗ್ ಬಾಸ್ನಿಂದ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ಕಾದು ನೋಡಬೇಕು. ಸೊ ಧನ್ರಾಜ್ ಮೋಸ ಮಾಡಿ ಟಾಸ್ಕ್ನಲ್ಲಿ ವಿನ್ ಆಗಿದ್ದು, ಜೊತೆಗೆ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಬಚಾವ್ ಆಗಿದ್ದು ಸಾಕಷ್ಟು ಚರ್ಚೆಯಾಗಿತ್ತು. ಧನ್ರಾಜ್ ಮಾಡಿದ್ರೂ ಕೂಡ ಬಿಗ್ ಬಾಸ್ ಸುಮ್ಮನೆ ಇರೋದಕ್ಕೆ ಒಂದು ವೀಕ್ಷಕರು ಪ್ರಶ್ನೆ ಮಾಡಿದ್ರು, ಏನಕ್ಕೆ ಸುಮ್ಮನಿದ್ದಾರೆ ಬಿಗ್ ಬಾಸ್ ತಂಡ ಅಂತ. ಇದೀಗ ಬಿಗ್ ಬಾಸ್ ಆ ವಿಚಾರವನ್ನ ಸುಮ್ಮನೆ ಬಿಟ್ಟಿಲ್ಲ, ಅದನ್ನ ಪ್ರಶ್ನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಸ್ನೇಹಿತರೆ. ಆದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಿರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಸರಿ ಈಗ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಧನ್ರಾಜ್ ಅವರು ಕೂಡ ನಾಮಿನೇಟ್ ಆಗ್ತಾರೆ ಅಂತಂದ್ರೆ ಅವರಿಗೆ ವೋಟ್ ತುಂಬಾ ಕಡಿಮೆ ಬಿದ್ದಿರುತ್ತೆ. ಯಾಕಂತಂದ್ರೆ ಇಷ್ಟು ದಿನಗಳ ಕಾಲ ಎಲ್ಲರೂ ಕೂಡ ಎಲ್ಲಾ ಸ್ಪರ್ಧಿಗಳಿಗೂ ವೋಟ್ ಮಾಡಿದ್ದಾರೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಧನ್ರಾಜ್ ಅವರ ವೋಟ್ ತುಂಬಾ ಕಡಿಮೆ ಇರುತ್ತೆ. ಜೊತೆಗೆ ಮೋಸದ ಆಟವನ್ನ ಕೂಡ ಆಡಿದ್ದಾರೆ. ಅದು ಕೂಡ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರಾಗುವಂಥದ್ದು ಮಾರಿ ಹಬ್ಬ ಅಂತಂದ್ರೆ ಎಲ್ಲರೂ ಕೂಡ ಸೀರಿಯಸ್ ಆಗಿ ಆಟವನ್ನ ಆಡಬೇಕಿತ್ತು. ಸೊ ಇಲ್ಲಿ ಮೋಸ ಮಾಡಿರೋ ಕಾರಣ ಧನ್ರಾಜ್ ಅವರು ಇವತ್ತು ಬಿಗ್ ಬಾಸ್ ಮನೆಯಿಂದ ನೇರವಾಗಿ ಎಲಿಮಿನೇಟ್ ಆಗ್ತಾರೆ ಅನ್ನುವಂತಹ ವಿಚಾರ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇದೆ. ಸೊ ಮೋಸದ ಆಟವನ್ನು ಆಡಿ ಡೈರೆಕ್ಟ್ ಧನ್ರಾಜ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ನಿನ್ನೆಯಿಂದಲೂ ಕೂಡ ಚರ್ಚೆಯಾಗ್ತಿದ್ದಂತಹ ವಿಚಾರ, ಧನ್ರಾಜ್ ಅವರು ಗೆದ್ದಿರುವಂಥದ್ದು ತಪ್ಪು. ಸೊ ಅವ್ರು ಮೋಸದ ಆಟವನ್ನು ಆಡಿದ್ದಾರೆ, ಆದರೂ ಕೂಡ ಅವರನ್ನು ಸೇಫ್ ಮಾಡಿರೋದು ಎಷ್ಟು ತಪ್ಪು ಅಂತ, ಎಷ್ಟು ಸರಿ ಅನ್ನುವಂಥದ್ದು ವೀಕ್ಷಕರ ಒಂದು ಪ್ರಶ್ನೆಯಾಗಿತ್ತು. ಅದಕ್ಕೀಗ ಉತ್ತರ ಸಿಕ್ಕಿದೆ. ಈ ಪ್ರೋಮೋದಲ್ಲಿ ಗೊತ್ತಾಗತ್ತೆ ಸೊ ಇವರು ಕೂಡ ನಾಮಿನೇಟ್ ಆಗ್ತಾರೆ ಅಂತ. ಸೊ ನಾಮಿನೇಟ್ ಕೇವಲ ಆಗಿದ್ದ ಅಥವಾ ಡೈರೆಕ್ಟ್ ಎಲಿಮಿನೇಟ್ ಆಗಿದ್ದಾರಾ ಅನ್ನೋದು ಕಾದು ನೋಡಬೇಕು. ಸೊ ನಿನ್ನೆ ಗೌತಮಿ ಹಾಗೆ ಭವ್ಯ ಅವರು ಸೇಫ್ ಆದರೂ ಕೂಡ ಒಂದಷ್ಟು ಚರ್ಚೆಯಾಗಿತ್ತು. ಸೊ ಇಬ್ಬರನ್ನ ಕೂಡ ಕಳಿಸೋದಕ್ಕೆ ಬಿಗ್ ಬಾಸ್ಗೆ ಇಷ್ಟ ಇಲ್ಲ, ಆ ಒಂದು ಕಾರಣಕ್ಕೋಸ್ಕರ ಸೇಫ್ ಮಾಡಿದ್ರೋ ಏನೋ ಅನ್ನುವಂಥ
ಅನ್ನುವಂಥದ್ದು. ಇನ್ನೊಂದು ಹಬ್ಬ ಇದ್ದಿದ್ದರಿಂದ ಯಾರೂ ಕೂಡ ಎಲಿಮಿನೇಟ್ ಆಗೋದು ಬೇಡ ಅನ್ನುವಂಥದ್ದು ಕೂಡ ಇತ್ತು. ಸೊ ಒಟ್ಟಾರೆಯಾಗಿ ಈಗ ನೋಡೋದಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಿರುವಂಥದ್ದು ಧನರಾಜ್ ಅವರಿಗೆ ವೋಟ್ಗಳು ಪಕ್ಕ ಕಡಿಮೆ ಇರುತ್ತೆ. ಯಾಕಂತಂದರೆ ಬೇರೆಯವರಿಗೆ ಸಾಕಷ್ಟು ವೋಟ್ಗಳು ಆಲ್ರೆಡಿ ಬಂದಿದೆ. ಈಗ ನಾಮಿನೇಷನ್ ಪ್ರಕ್ರಿಯೆ ಅಂತಂದರೆ ಧನರಾಜ್ ಅವರಿಗೆ ಯಾವುದೇ ವೋಟ್ಗಳು ಇರೋದಿಲ್ಲ. ಸೊ ಹಾಗಾಗಿ ಧನರಾಜ್ ಅವರು ಎಲಿಮಿನೇಟ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಸೊ ನಿಮ್ಗೆ ಏನು ಅನ್ಸುತ್ತೆ ಸ್ನೇಹಿತರೆ, ಇವತ್ತು ಧನರಾಜ್ ಅವರೇ ನೇರವಾಗಿ ಎಲಿಮಿನೇಟ್ ಆಗ್ತಾರಾ ಅಥವಾ ಧನರಾಜ್ ಅವರಿಗೆ ಕಳಪೆ ಕೊಟ್ಟು ಜೈಲಿಗೆ ಕೂರಿಸ್ತಾರಾ, ಏನು ಎತ್ತ ಪನಿಷ್ಮೆಂಟ್ ಇದ್ದೇ ಇರುತ್ತೆ. ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಸೀರಿಯಲ್ ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ಅನ್ನ ಹಾಕ್ತಾ ಇರ್ತೀವಿ. 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಆ ಕನಸಿಗೆ ನಿಮ್ಮ ಸಹಕಾರ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ.